ನಮಸ್ತೆ. 14/2/2025 ಶುಕ್ರವಾರ, 14th February 2025 ಫ್ರೈಡೆ. ಇವತ್ತಿನ ವಿಶೇಷವಾಗಿ ನನ್ನೆ ಅಂದರೆ 13/2/2025ರಿಂದ 28/2/2025ವರೆಗೂ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ಪುಣ್ಯಕಾಲ, ಶಿಶಿರ ಋತು, ಮಾಘ ಮಾಸ, ಈ ರೀತಿಯಾಗಿ ಈ ದಿನಗಳು ಕೂಡಿ ಬಂದಿರುವಂಥ ಈ ದಿನದಲ್ಲಿ ಇವತ್ತು ಗ್ರಹ ಕುಂಡಲಿಗಳು, ಗ್ರಹಗಳೆಲ್ಲ ಹೆಂಗಿದೆ ಅಂತ ನೋಡೋಣ. ಶುಕ್ರ ರಾಹು ಯುದ್ಧದಲ್ಲೇ ಕೂತಿದೆ. ಅದು ಅಲ್ಲದೆ ಕುಜ ಇನ್ನೂ ವಕ್ರಗತಿಯಲ್ಲೇ ಕೂತಿದೆ. ಆದರೂ ಇವತ್ತು ಸೂರ್ಯ, ಶನಿ, ಬುಧ 3 ಗ್ರಹಗಳು ಏಕರಾಶಿಯಲ್ಲಿ ಕೂತಿದೆ. ಅದು ಅಷ್ಟು ಒಳ್ಳೆಯದಲ್ಲ. ಅದೇ ಥರ ಶನಿಗೆ ನಷ್ಟದಲ್ಲಿ ಕೇತು ಕೂತಿದೆ. ಹಂಗಾಗಿ ಶನಿ ಅಂಶದಲ್ಲಿ ಅಂದರೆ ಇನ್ನೂ ಕೆಲವು ಕಾಲ ಶನಿ ಮತ್ತು ಕೇತು ಶಾಂತಿನ 8/17/26ರಲ್ಲಿ ಹುಟ್ಟಿದವರು, ಕೇತುವ ಅಂಶವಾದ 7/16/25ನೇ ತಾರೀಖಲ್ಲಿ ಹುಟ್ಟಿದವರು, ಇವರೆಲ್ಲ ಸ್ವಲ್ಪ ಪೂಜೆ ಮಾಡಿ ಬರೋದು ಉತ್ತಮ. ಸಮಾಧಾನವಾಗಿರುವಂಥದ್ದು ಉತ್ತಮ. ಯಾಕೆಂದರೆ ಲಾಭ ನಮಗೆ ಅಲ್ವಾ. ಅದೇ ಟೈಮಲ್ಲಿ ಗುರು ಶುಕ್ರ ಪರಿವರ್ತನೆ ಉಂಟು. ಚಂದ್ರನು ಇವತ್ತಿರೋದು ಸಿಂಹರಾಶಿಯಲ್ಲಿ. ಇವತ್ತಿನ ದಿನಕ್ಕೆ ಸೂರ್ಯೋದಯ 6:42, ಸೂರ್ಯ ಅಸ್ತಮಾನ ಸಂಜೆ 6:25. ಇವತ್ತು ಮಕರ ರಾಶಿಯವರಿಗೆ ದಿನ ಪೂರ್ತಿ ಅಂದರೆ ದೋಷದ ದಿನ, ಅಂದರೆ ಮಕರ ಚಂದ್ರಾಷ್ಟಮ ಹಂಗೆ ಅಂತಂತೀವಿ. ಮಕರ ರಾಶಿಗೆ ಚಂದ್ರಾಷ್ಟಮ ದೋಷ ಉಂಟು ಅಂತ. ಇದು ಎಲ್ಲಿವರೆಗೂ ಅಂತಂದರೆ ಇವತ್ತು ರಾತ್ರಿ 12 ಗಂಟೆ ಮೇಲೆ ಬೆಳಗಿನ ಜಾವ 5:44ವರೆಗೂ, ಹೆಚ್ಚು ಕಮ್ಮಿ ಬೆಳಗ್ಗೆವರೆಗೂ ಅಂತ ಇಟ್ಕೋಬೋದು. ಆ ನಂತರ ಕುಂಭರಾಶಿಯವರೆಗೆ. ಹಂಗಾಗಿ ಇವತ್ತು ದಿನ ಪೂರ್ತಿ ಮಕರ ರಾಶಿಗೆ ದೋಷಗಳು ಜಾಸ್ತಿ ಇದೆ. ಅವರು ಸ್ವಲ್ಪ ಎಚ್ಚರವಾಗಿರಿ. ಅದು ಅಲ್ಲದೆ ಇವತ್ತಿನ ದಿನ ದ್ವಿತೀಯ ಅನ್ನುವ ತಿಥಿ ಇದೆ, ಅಂದರೆ 2ನೇ ತಿಥಿ. ಇದು 2ನೇ ತಿಥಿ ಅನ್ನೋದು ಕೃಷ್ಣ ಪಕ್ಷದಲ್ಲಿ ಕೂತಿದೆ. ಹೀಗಾಗಿ ದ್ವಿತೀಯ ತಿಥಿ ಸುಮಾರು ರಾತ್ರಿ 9:52:31 ದ್ವಿತೀಯ ಅನ್ನುವ ತಿಥಿ ಇದೆ. ಆ ನಂತರ ಬರೋದು ತೃತೀಯ. ಅಂದರೆ ದ್ವಿತೀಯ ಅನ್ನೋದು 2, ತೃತೀಯ ಅನ್ನೋದು 3. ಹಾಗಾಗಿ 3ನೇ ತಿಥಿ ಆಮೇಲೆ ಬರುತ್ತದೆ. ಆಮೇಲೆ ಬರೋದರಿಂದ ಈ ತಿಥಿಯನ್ನು ಅಂದರೆ ತಿಥಿಯನ್ನು ಶುಭ ತಿಥಿ ಅಂತ ಅಂತೀವಿ. ಒಳ್ಳೆಯ ಕಾರ್ಯಗಳು ನಡೀತದೆ ಅಂತ ಅರ್ಥಕ್ಕೆ ಇಂಥದ್ದಲ್ಲ. ಆದ್ದರಿಂದ ಅದನ್ನು ಒಳ್ಳೆಯ ರೀತಿಯಲ್ಲಿ ನೀವು ಮೇಂಟೈನ್ ಮಾಡ್ಕೋಬೋದು, ಅಂದರೆ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಆದರೂ ನಕ್ಷತ್ರ ಹೇಗಿದೆ ಅಂತ ನೋಡಲೇಬೇಕಾಗ್ತದೆ. ಆದ್ದರಿಂದ ಅದರ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇವತ್ತು ಮತ್ತಷ್ಟು ವಿಶೇಷಕ್ಕೆ ನಾವು ಬರೋಣ. ತಿಥಿ ಮುಗಿದಾಯಿತು. ನಕ್ಷತ್ರಕ್ಕೆ 6:42 ಬೆಳಗ್ಗೆಯಿಂದ ರಾತ್ರಿ 11:09 ಪುಬ್ಬ ನಕ್ಷತ್ರ. ಆ ನಂತರ ಉತ್ತರ ನಕ್ಷತ್ರ ಬರುತ್ತದೆ. ಅಂದರೆ ರಾತ್ರಿ 11:09 ಮೇಲೆ ಉತ್ತರ ನಕ್ಷತ್ರವಿದೆ. ಇವತ್ತೆಲ್ಲ ಕನ್ಯಾ ರಾಶಿ. ಅಂದರೆ ಎಲ್ಲಿವರೆಗೂ ಹಂಗೆ ಅಂತ ಆ ವಿಷಯಗಳು ಹೇಳ್ತೀವಿ. 6:42ರಿಂದ 10:04 ಬೆಳಗ್ಗೆ ಅಲ್ಲಿಯವರೆಗೂ ಪುಬ್ಬ ನಕ್ಷತ್ರದ 2ನೇ ಪಾದ. ಒಂದು ವೇಳೆ ಅಷ್ಟರಲ್ಲಿ ಮಕ್ಕಳು ಏನಾದ್ರು ಹುಟ್ಟಿದ್ರೆ ಪುಬ್ಬ ನಕ್ಷತ್ರ 2ನೇ ಪಾದ ಅಂತ ತಿಳ್ಕೊಬೋದು. ಆ ನಂತರ ಸಂಜೆ 4:36ವರೆಗೂ ಪುಬ್ಬ ನಕ್ಷತ್ರ 3ನೇ ಪಾದ. ಆ ನಂತರ ರಾತ್ರಿ 11:09 ಪುಬ್ಬ ನಕ್ಷತ್ರವೇ, ಆದರೆ 4ನೇ ಪಾದವಿದೆ. ಇದಾದ ನಂತರ ಅಂದರೆ ರಾತ್ರಿ 11:09 ಮೇಲೆ ಬೆಳಗಿನ ಜಾವ 5:44 ಉತ್ತರ ನಕ್ಷತ್ರ 1ನೇ ಪಾದ. ಇಷ್ಟಕ್ಕೆ ಕನ್ಯಾ ರಾಶಿನೇ ಮುಗೀತದೆ, ಅಂದರೆ ಸಿಂಹರಾಶಿ ಮುಗೀತದೆ. ಆ ನಂತರ ಕನ್ಯಾ ರಾಶಿ ಸ್ಟಾರ್ಟ್ ಆಗುತ್ತದೆ. ಅಂದರೆ ಬೆಳಗಿನ ಜಾವ 5:44 ರಾಶಿ ಬದಲಾಗುತ್ತದೆ. ಹಂಗಾಗಿ ಅಲ್ಲಿ ರಾಶಿ ಅನ್ನೋದು ಇಲ್ಲಿವರೆಗೂ ಸಿಂಹರಾಶಿ ಇತ್ತು, ಈಗ ಕನ್ಯಾ ರಾಶಿ ಬರುತ್ತದೆ. ಇದನ್ನು ತಿಳ್ಕೊಬೋದು ನಾವು. ಇವತ್ತಿನ ಮಧ್ಯಾಹ್ನ 12:34. ಇವತ್ತಿನ ರಾಹು ಕಾಲ 11:06 12:34. ಯಮಕಂಡ ಕಾಲ ಮಧ್ಯಾಹ್ನ 3:30 ಸಂಜೆ 4:57. ಅದೇ ಥರ ದುರ್ಮುಹೂರ್ತ ಅಂದರೆ ಬೆಳಗ್ಗೆ 9:03 9:50, ಮಧ್ಯಾಹ್ನ 12:57 1:44. ಈ ಟೈಮಲ್ಲಿ ಯಾವ ಕಾರ್ಯಗಳು ಮಾಡೋಕ್ಕೆ ಹೋಗಬೇಡಿ. ಅಂದರೆ ಏನರ್ಥ ಅಂತಂದರೆ ಒಂದು ಆಪರೇಷನ್ ಮುಂತಾದ ಕೆಲವು ಕಾರ್ಯಗಳಿಗೆ ಇದು ಶುಭವಲ್ಲ, ಅಶುಭವನ್ನು ಕೊಡುತ್ತದೆ. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ 8:22 10:02 ಮೃತ್ಯು, 9:03 9:50 ದುರ್ಮುಹೂರ್ತ, 11:06 12:34 ರಾಹುಕಾಲ.
12:57ರಿಂದ 1:44ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 1:52ರಿಂದ ಸಂಜೆ 4:04ವರೆಗೂ ಮೃತ್ಯು. ಅದೇ ಥರ ಮಧ್ಯಾಹ್ನ 3:30ರಿಂದ ಸಂಜೆ 4:57ವರೆಗೂ ಯಮಗಂಡ ಕಾಲ. ತಿರ್ಗ ಬೆಳಗಿನ ಜಾವ ಅಂದರೆ ಲೇಟ್ ನೈಟು 3:38ರಿಂದ ಬೆಳಗಿನ ಜಾವ 5:10ವರೆಗೂ ವಿಷಕಾಲ. ಮತ್ತೆ ಬೆಳಗಿನ ಜಾವ 4:43ರಿಂದ 6:36ವರೆಗೂ ಮೃತ್ಯು. ಹಾಗಾಗಿ ದಿನವೆಲ್ಲ ಈ ಸಮಯಗಳನ್ನು ನೋಡಿ ಕೆಲವು ಕಾರ್ಯಗಳನ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಇದರಲ್ಲಿ ನಾವು ನೋಡುವಂಥದ್ದು 100% ಶುಭ ಸಮಯವನ್ನು ನೋಡೋಣ. ಬೆಳಗ್ಗೆ 6:42ರಿಂದ 8:20 ಶುಭವಾಗಿದೆ. 10:04 ಅಲ್ಲಿಂದ 11:04 AM ವರೆಗೂ ಶುಭವಾಗಿದೆ. ಮಧ್ಯಾಹ್ನ 12:36ರಿಂದ 12:55ವರೆಗೂ ಶುಭವಾಗಿದೆ. ಮಧ್ಯಾಹ್ನ 1:46ರಿಂದ 1:50ವರೆಗೂ ಶುಭವಾಗಿದೆ. ಸಂಜೆ 4:59 ಮೇಲೆ ಅಂದರೆ ಹೆಚ್ಚು ಕಮ್ಮಿ 5 ಗಂಟೆ ಮೇಲೆ 3:36 AM ಅಂದರೆ ರಾತ್ರಿ ಅಂದರೆ ಲೇಟ್ ನೈಟ್ವರೆಗೂ ಶುಭವಾಗಿದೆ. ಆನಂತರ ರಾತ್ರಿ ಅಂದರೆ ಬೆಳಗಿನ ಜಾವ 6:38ರಿಂದ 6:42 ಅಂದರೆ 4 ನಿಮಿಷ ಶುಭವಾಗಿದೆ ಬೆಳಗಿನ ಜಾವದಲ್ಲಿ. ಕೆಲವರೆಲ್ಲ ಬ್ರಹ್ಮ ಮುಹೂರ್ತ ಅಂತಂತಾರಲ್ಲ, ಅದಕ್ಕಾದ ವಿಷಯಗಳಿದು. ಆದ್ದರಿಂದಾಗಿ ಇವತ್ತಿನ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಮತ್ತಷ್ಟು ನಾವು ನೋಡುವಂಥದ್ದು ಏನು ಅಂತಂದರೆ, ಇವತ್ತಿನ ದಿನದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಮಾಡ್ಬೋದು. ಅಂದರೆ ಮುಹೂರ್ತ ಕಾರ್ಯಗಳು ಬೇಡ, ಶುಭ ಕಾರ್ಯಗಳು ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು ಅಂತ. ಇದು ದಿನ ಪೂರ್ತಿ ಆ ಥರನೇ ಇದೆ. ರಾತ್ರಿಯ ಮೇಲೆ ಇನ್ನೂ ಶುಭಕರವಾಗಿರುತ್ತದೆ. ಅಂದರೆ ರಾತ್ರಿ ಅಂತಂದರೆ ತುಂಬ ಲೇಟ್ ಆಗಿಬಿಡ್ತದೆ. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ರಾತ್ರಿ 11:09 ಮೇಲೆ ಶುಭವಾಗಿರೋದರಿಂದ ಇದು ಶುಭ ಸಮಯ. ಆದರೂ ನಾವು ಪದೇ ಪದೇ ಹೇಳುವಂಥದ್ದು ಏನು ಅಂತಂದರೆ, ಮಗು ಹುಟ್ಟೋಕ್ಕೆ ಅಥವಾ ಮಗುಗಾಗಿ ಆ ವಿಷಯಕ್ಕಲ್ಲ ರೆಡಿ ಆಗಬೇಕು ಅನ್ನೋದು. ಯಾಕಂದರೆ ಅದಕ್ಕೆ ಬೇರೆ ವಿಷಯಗಳು, ಅದು ಎಕ್ಸ್ಟ್ರಾ ನೋಡಬೇಕು, ಅದು ಬೇರೆ ಥರ ಬರುತ್ತದೆ ವಿಷಯಗಳು. ಆದ್ದರಿಂದ ಅದರ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇವತ್ತು ಈ ದಿನದಲ್ಲಿ ಪುಬ್ಬ ಉತ್ತರ ಅನ್ನುವ 2 ನಕ್ಷತ್ರಗಳು ಶುಭಕರವಾಗಿರೋದರಿಂದ ನಾವು ಅದನ್ನು ಬೇರೆ ರೀತಿ ಒಳ್ಳೆಯ ಕಾರ್ಯಗಳಿಗೆ ಸೆಲೆಕ್ಟ್ ಮಾಡ್ಕೋಬೋದು. ಆ ರೀತಿ ಮಾಡ್ಕೊಳ್ಳಿ. ಇವತ್ತು ಇಷ್ಟು ವಿಷಯಗಳನ್ನು ನೋಡಿದ್ವಿ. ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ದಿನ ಶುಭದನವಾಗಿದೆ. ಆದ್ದರಿಂದ ಕೆಲವು ಕಾರ್ಯಗಳು ಮಾಡೋಕ್ಕೆ ಖಂಡಿತ ಅಡ್ಡಿ ಇಲ್ಲ. ಇವತ್ತು ಬೆಳಗ್ಗೆಯಿಂದ ರಾತ್ರಿ 11:09 ಯಾವ್ಯಾವ ನಕ್ಷತ್ರಕ್ಕೆ ಹೆಂಗಿದೆ ಅಂತ ನೋಡುತ್ತೀವಿ. ಫಸ್ಟು ಅಶ್ವಿನಿ ನಕ್ಷತ್ರ ಮೇಷರಾಶಿ, ಸಂಪತ್ತಿದೆ, ಸ್ವಲ್ಪ ಕಾರ್ಯವಿಘ್ನಗಳಿದೆ ಅಷ್ಟೇ. ಭರಣಿ ನಕ್ಷತ್ರ ಮೇಷರಾಶಿಗೆ ಜನ್ಮತಾರೆ, ಕಾರ್ಯವಿಘ್ನ ಶುಭವಾಗಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ಶುಭಕರವಾಗಿದೆ. ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನಗಳು ಬರುತ್ತದೆ, ಅದನ್ನು ಹೋಗಲಾಡಿಸೋಕ್ಕೆ ಏನು ದಾರಿ ಬೇಕೋ ಅದನ್ನು ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಪರಮ ಮಿತ್ರ ಧಾರೆಯಾಗಿ, ಆದರೆ ಆರೋಗ್ಯದ ಕಡೆ ಸ್ವಲ್ಪ ತಿರುಗಿ ನೋಡಿ ಗಮನ ಕೊಡಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಆದರೂ ಪರವಾಗಿಲ್ಲ, 60% ಮೇಲೆ ಒಳ್ಳೆ ಟೈಮ್ ಇದೆ. ಆರೋಗ್ಯ ಮಾತ್ರ ಮೇಂಟೈನ್ ಮಾಡ್ಕೊಳ್ಳಿ, ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಇದೆ. ಮೃಗಶೀರ್ಷ ಅನ್ನೋದು ವೃಷಭ ರಾಶಿಗೆ ಟೆನ್ಷನ್, ರೋಗ ಭಯ. ಅದೇ ಮೃಗಶೀರ್ಷ ನಕ್ಷತ್ರ ಸಮವಾಗಿ 50% ಮಿಥುನ ರಾಶಿಯಲ್ಲಿ ಬರುತ್ತದೆ. ಅವ್ರಿಗೆ ಹೆಂಗಿದೆ ಅಂತಂದರೆ ಇದೇ ಟೆನ್ಷನ್ ಇದೆ, ಆದರೂ ಲಾಭಕ್ಕೆ ತೊಂದರೆಗಳಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲವಿದೆ, ದ್ರವ್ಯ ಲಾಭವೂ ಇದೆ, ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಅನುಕೂಲವಿಲ್ಲದ ದಿನವಿದು, ಲಾಭ ಎಂದಿನಂತೆ ಬರುತ್ತದೆ, ಅದಕ್ಕೂ ದೋಷವಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ್ತಾರೆ, ಧನಹಾನಿಯೆಲ್ಲ ಕೂಡಿರುವಂಥ ಸಮಯ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಆರೋಗ್ಯ ಉಂಟು, ಆದರೆ ಧನಹಾನಿಯೂ ಉಂಟು. ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತು ಉಂಟು, ಆದ್ದರಿಂದ ಎಚ್ಚರ. ಖಂಡಿತವಾಗಿ ಧನಹಾನಿ, ವೇಸ್ಟ್ ಖರ್ಚೆಲ್ಲ ಆಗುತ್ತದೆ, ಅದನ್ನು ಸರಿ ಮಾಡ್ಕೋಬೇಕಾಗ್ತದೆ. ಮಕಾ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಶರೀರ ಆರೋಗ್ಯವು ಖಂಡಿತ ಮೇಲು ಬರುತ್ತದೆ, ಅಂದರೆ ವಾಸಿ ಆಗುತ್ತದೆ, ಅಂದರೆ ಚಿಂತೆ ಎಲ್ಲ ಹೋಗ್ಬಿಡುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟು, ಆದ್ದರಿಂದ ಪರವಾಗಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆಯಾಗಿ ಶರೀರ ಸುಖವನ್ನು ಕೊಡುತ್ತದೆ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ಅಂದರೆ ಮಿತ್ರರಲ್ಲಿ ಚೆನ್ನಾಗಿರಿ, ಅವರಿಂದ ಸಹಾಯ ಪಡ್ಕೋಬೋದು. ಸ್ವಲ್ಪ ವ್ಯಯವಿದೆ, ವ್ಯಯ ಎಲ್ಲರಿಗೂ ಇರುತ್ತದೆ, ನಾವು ಕಂಟ್ರೋಲ್ ಮಾಡ್ಕೋಬೇಕು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆಯು ವ್ಯಯವೂ ಉಂಟು, ಆಮೇಲೇನು ಶುಭವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಟುಬಿಡಬೇಕು, ಕೂಲಾಗಿರಿ, ಎಲ್ಲ ಸರಿ ಹೋಗುತ್ತದೆ.
ಚಿತ್ತಾ ನಕ್ಷತ್ರ ತುಲಾರಾಶಿ, ಟೆನ್ಷನ್, ಇಷ್ಟಾರ್ಥ ಸಿದ್ಧಿ ಇದೆಲ್ಲ ಕೂಡಿ ಬರುವ ಸಮಯ. ಬರೀ 50% ಮಾತ್ರನೇ ಚೆನ್ನಾಗಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿ ಎಲ್ಲ ಇದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲವಿಲ್ಲದ ದಿನವಿದು. ಪ್ರತ್ಯೇಕ ತಾರೆ ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋ ಬದಲು ಸುಮ್ಮನೆ ಹಳದಾಡಿಬಿಡ್ತದೆ ಎಚ್ಚರ. ವಿಶಾಖ ನಕ್ಷತ್ರ ಇದರಲ್ಲಿ ತುಲಾ, ವೃಶ್ಚಿಕ 2 ರಾಶಿಯೂ ನೋಡಲೇಬೇಕು. ಆದರೆ ವೃಶ್ಚಿಕ ರಾಶಿಯಲ್ಲಿ ಕೊನೆಯ ಪಾದ ಮಾತ್ರನೇ ಇರುತ್ತದೆ, 4ನೇ ಪಾದ ಅಂತೀವಿ. ಹಂಗಾಗಿ ತುಲಾರಾಶಿಗೆ ಪ್ರತ್ಯೇಕ ತಾರೆ, ಹಂಗೆ ಅನುಕೂಲವಿಲ್ಲದೆ. ಅದೇ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರಕ್ಕೆ ಅನುಕೂಲವಿಲ್ಲದೆ, ಆದರೂ ಕೆಲಸ ಕಾರ್ಯ ಎಲ್ಲ ಅಭಿವೃದ್ಧಿ ಉಂಟು. ನಂತರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯ ಉಂಟು, ಉದ್ಯೋಗವು ಚೆನ್ನಾಗಿರುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತು ತೊಂದರೆಗಳಿದೆಲ್ಲ ಇರುತ್ತದೆ, ಸರಿ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತು, ವರಮಾನ ಇರೋದನ್ನು ಭದ್ರವಾಗಿಟ್ಕೊಂಡೆ ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೋಬೋದು. ನಂತರ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆಯು ಕಾರ್ಯತಡೆಯೂ ಉಂಟು. ಹಂಗಾಗಿ ಇವತ್ತು ಹೇಳಿಕೊಳ್ಳುವಂತೆ ಇಲ್ಲ. ನಿಮ್ಮ ಬುದ್ಧಿ ಚಾತುರ್ಯದಿಂದ ಕೆಲವು ವಿಷಯಗಳನ್ನು ಸಾಧಿಸಬಹುದು, ಆದರೂ ರಿಸ್ಕ್ ತಗೋಬೇಡಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆಯಾಗಿದೆ. ಹಿರಿಯರು, ಸಹಾಯಕರು, ಆಫೀಸರ್ ಅಂದರೆ ಅಧಿಕಾರಿಗಳ ಹತ್ರ ನೀವು ಚೆನ್ನಾಗಿದ್ದರೆ ಕೆಲವು ಕಾರ್ಯಗಳನ್ನು ಸಾಧಿಸಬಹುದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ರೋಗ ವೃದ್ಧಿ ಇದೆಲ್ಲ ಕೂಡಿ ಬಂದಿರುವ ದಿನವಿದು. ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆಯು ರೋಗ ವೃದ್ಧಿಯೂ ಉಂಟು. ಮತ್ತು ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ, ಹೇಳ್ಕೊಳ್ಳುವಂತೆ ಇಲ್ಲ. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಬೇಕು, ಮಾತ್ರೆಗಳಿಂದ ಮರ್ಯಾದೆ ತಗೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಟೆನ್ಷನ್, ಆದರೂ ಸ್ವಲ್ಪ ಚೇತರಿಸ್ಕೊಳ್ತೀರಾ ಸರಿಯಾಗಿ ಮೇಂಟೈನ್ ಮಾಡಿದ್ರೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ಸುಖವೂ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ ತಾರೆ ಅಂದರೆ ಅನುಕೂಲವಿಲ್ಲದ ದಿನವಿದು, ಆದರೂ ಸುಖವುಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ಸಕ್ಸಸ್ ಅಲ್ಲದ ದಿನವಿದು. ಸಕ್ಸಸ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಅತಿಶ್ರಮ. ಇವತ್ತು ಕಾರ್ಯಗಳು ಆಗುತ್ತೆ ಅಂತ ಗ್ಯಾರಂಟಿ ಇದ್ದರೆ ಮಾತ್ರ ನೀವು ರೆಡಿಯಾಗಿ, ಇಲ್ಲಾಂದರೆ ಇನ್ನೊಂದು ದಿನ ನೋಡ್ಕೊಳ್ಳೋಣ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಆರೋಗ್ಯ ಉಂಟು, ಶತ್ರುನಾಶ ಉಂಟು, ಆದ್ದರಿಂದ ಶುಭಕರವಾಗಿದೆ. ನಂತರ ರೇವತಿ ನಕ್ಷತ್ರ ಮೀನರಾಶಿ, ವಿಪತ್ತಿದೆ, ಶತ್ರುನಾಶವು ಇದರಲ್ಲಿ ಕೂಡಿ ಬರುತ್ತೆ, ಆದ್ದರಿಂದ ಹೆಚ್ಚಿನ ಗಮನ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.